ಅದು ಏನು ನೋಡ್ರಿ, ಅದು ಏನಾಯ್ತು ಗೊತ್ತಿಲ್ಲ. ಇವತ್ತೆಲ್ಲ ವಾಯ್ಸ್ ರೆಕಾರ್ಡಿಂಗ್ನು ಡೂಪ್ಲಿಕೇಟ್ ಮಾಡ್ತಾರೆ. ಈಗ ಅಲ್ಲಿ ಇದ್ರಾಗ ಹಾಸ್ಯ ಇದ್ರಾಗ ಯಾವನೋ ಬದಾರಲ್ಲ ಎಷ್ಟು ಚಂದ ಮಾಡ್ತಾರೆ. ಹಾಂ, ಕಾಮಿಡಿ ಇದ್ರಾಗ ನೋಡಿರಲ್ಲ, ಮಿಮಿಕ್ರಿ. ಅವ್ರಿಗೆ ದಲಿತರು ಬೇಕಾಗಿಲ್ಲ ರೀ, ಹಿಂದೂಗಳೇ ಬೇಕಾಗಿಲ್ಲ, ಅವ್ರು ಬರೀ ಸಾಬ್ರೆ ಬೇಕಾಗಿಲ್ಲ. ಅವರಿಗೆ ಸಾಬ್ರ ಸಲುವಾಗಿನೇ ಕಾಂಗ್ರೆಸ್ ಐತಿ, ಇದು ಹಿಂದೂಗಳ ಸಲುವಾಗಿಲ್ಲ. ಏನು ಮಾಡಿದ್ರೆ ದಲಿತ ಪಾಪ PSI ಇವತ್ತು ಆತ್ಮಹತ್ಯೆ ಮಾಡ್ಕೊಂಡ. ಅದಕ್ಕೆ ಯಾರು ಅದೇ ನಾ ಕೇಳ್ತೀನಿ, ದಲಿತ ಸಂಘಟನೆಗಳು ಎಲ್ಲಿ ಅದಾವು? ಭಾಳ ದೊಡ್ಡ ಹೋರಾಟ ಮಾಡ್ತಿದಾರಲ್ಲ. BJP ಬಂದ್ರೆ ಸಂವಿಧಾನ ಚೇಂಜ್ ಮಾಡ್ತೀನಿ ಅಂತ ಶಂಕ ಹೊಡಿತಾರಲ್ಲ. ಈಗ 16 ವರ್ಷನಾಗ ಭಾರತೀಯ ಜನತಾ ಪಾರ್ಟಿ, ಹಿಂದೆ 6.5 ವರ್ಷ ಅಟಲ್ಜಿ, ಈಗ 10-11ನೇ ವರ್ಷಕ್ಕೆ ಪ್ರಾರಂಭ ಆಯ್ತು ನಮ್ಮ ನರೇಂದ್ರ ಮೋದಿ ಅವರು. ಯಾವ ಸಂವಿಧಾನ ಚೇಂಜ್ ಮಾಡಿವಪ್ಪ? ಮೀಸಲಾತಿ ಎಲ್ಲಿ ಕಡಿಮೆ ಮಾಡೀವಿ? ಪ್ರಮೋಷನ್ದಲ್ಲಿ ಮೀಸಲಾತಿ ಕೊಟ್ಟಾರೆ ಅಟಲ್ ಬಿಹಾರಿ ವಾಜಪೇಯಿ ಅವರು. ಇವರಿಗೆ ಕೆಲವೊಂದು ಪೇಡ್ ಸರ್ವೆಂಟ್ ಇದ್ದಂಗೆ ಅದರ ಕೆಲವೊಂದು ಮುಖಂಡರುಗಳು ಈ ದೇಶದಲ್ಲಿ. ಅವರಲ್ಲಿ PTM ಇದ್ದಂಗೆ ರೊಕ್ಕ ಹಾಕ್ಕೊಳ್ಳಿ ಮಾತಾಡ್ತಾವೆ. ಮತ್ತು ರೊಕ್ಕ ಕಡಿಮೆ ಆಯ್ತಂದ್ರೆ ಕಾಂಗ್ರೆಸ್ ವಿರುದ್ಧ ತೀವ್ರ ವಾಗ್ದಾಳಿ ಆಗ್ತಾರೆ. ಮತ್ತು ರಾತ್ರಿ ಬಂದು ಪೇಮೆಂಟ್ ಆಯ್ತು ಅಂದ್ಕೊಳ್ಳೇ ಆ ಹೋರಾಟ ಹಿಂತೆಗೆದುಕೊಳ್ಳಲಾಗಿತ್ತು. ಇಂಥ ಸಂಘಟನೆಗಳಿಂದ ದಲಿತರು ಉದ್ಧಾರ ಆಗೋದಿಲ್ಲ. ದಲಿತರು ಹೊಸ ಒಂದು ನಾಯಕತ್ವವನ್ನು ಅವರು ಇನ್ನು ಮೇಲೆ ಚಿಂತನೆ ಮಾಡಬೇಕು. ಅವ್ರು ಸರಿಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೀವನ ಚರಿತ್ರೆ ಓದಬೇಕು. ಅವ್ರು ಇಸ್ಲಾಂ ಬಗ್ಗೆ ಏನು ಹೇಳಿದ್ದಾರೆ ಅನ್ನೋಂಥದ್ದು ಓದಬೇಕು. ಭಾರತೀಯತೆ, ಭಾರತೀಯ ಸಂಸ್ಕೃತಿ ಬಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರ ಏನೋದು ಮೊದಲು ದಲಿತರು ಬುದ್ಧಿಜೀವಿಗಳ ತೆರದಲ್ಲಿ ಮೊದಲು ಓದಲಿ. ಯಾವ ನಿಜವಾಗಿ ಅಂಬೇಡ್ಕರ್ ಅವರ ಅನ್ಯಾಯತೆ ಯಾರೇ ದಲಿತ ಮುಖಂಡರಿತ್ತಂದ್ರೆ ಅವ ಏನಾರೇ ಮನುಷ್ಯತ್ವ ಕಾಂಗ್ರೆಸ್ನಾಗ ಇರೋದಿಲ್ಲ. ಮೊದಲೇದ್ದು ಅಂಬೇಡ್ಕರ್ ಒಂದು ಮಾತು ಹೇಳ್ಯಾರ, ಕಾಂಗ್ರೆಸ್ನ ಎಂದೂ ಅವರು ಸೇರಬೇಡ್ರಿ ಅಂತ ಅಂಬೇಡ್ಕರ್ ಕರೆ ಕೊಟ್ಟಾರೆ. ಅವರು ಭಾರತೀಯ ರಿಪಬ್ಲಿಕನ್ ಪಾರ್ಟಿ ಕಟ್ಟೋದು, ಕಾಂಗ್ರೆಸ್ನಿಂದ ಹೊರಗೆ ಬಂದರು. ಕಾಂಗ್ರೆಸ್ನವ್ರು 2 ಸಲ ಸೋಚ್ಯಾರ ಇದ್ರಾಗ ಬಾಂದ್ರಾದಾಗ. ಅದಕ್ಕೆ ದಲಿತ ಇವತ್ತಿನ ಮುಖಂಡರು ಕಾಂಗ್ರೆಸ್ನಾಗ ಅದಾರಲ್ಲ, ಅವ್ರು ಯಾರೂ ಅಂಬೇಡ್ಕರ್ ಅನುಯಾಯಿಗಳಲ್ಲ. ಅವರೆಲ್ಲ ಕಮರ್ಷಿಯಲ್ ರೊಕ್ಕಕ್ಕೆ ಹೋದವರು. ಅವೆಲ್ಲ ನೋಡಿರಿ, ತನಿಖೆ ಆಗಬೇಕು ಯಾವುದೇ. ಈಗ ಯಾರು ಬೇಕಾದ್ರೂ ಮಿಮಿಕ್ರಿ ಮಾಡ್ತಾರೆ, ಎಷ್ಟು ಚಂದ ಮಾಡ್ತಾನೆ ನೋಡೋದಿಲ್ಲ. ಮೊನ್ನೆ ನೋಡ್ಲಕತ್ತಿದ್ದೆ, ಶಿವರಾಜ್ ಕುಮಾರ್ದು ಮಾಡ್ತಾನೆ, ಸಿದ್ದರಾಮಯ್ಯರು ಮಾಡ್ತಾನೆ, ದೇವೇಗೌಡರು ಮಾಡ್ತಾನೆ. ಏನು ಮುನಿರತ್ನ ಮಾಡೋದು ಏನು ದೊಡ್ಡ ಮಾತು.